ಒಂದು ಬ್ರೇಕಿಂಗ್ ಬರ್ತಾ ಇದೆ. ಪತ್ರಕರ್ತ ರವಿ ಬೆಳಗೆರೆ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಹೆಸರ ಶಾಸಕರ ವಿರುದ್ಧ ಅವಹೇಳನಕಾರಿ ಲೇಖನ ಪ್ರಕಟ ವಿಚಾರ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಪತ್ರಕರ್ತ ರವಿ ಬೆಳಗೆರೆ ಅವರನ್ನ ಪೊಲೀಸರಿಗೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಂತರ ಕಿಮ್ಸ್ ಆಸ್ಪತ್ರೆಗೆ ಅಲ್ಲಿನ ಪೊಲೀಸರು ಕೂಡ ಅವರೇ ದಾಖಲು ಮಾಡಿದ್ದಾರೆ. ರವಿ ಬೆಳಗೆರೆ ಹಾಯ್ ಬೆಂಗಳೂರು ಪತ್ರಿಕೆಯ ಸಂಪಾದಕರಾಗಿದ್ದಾರೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಅವರ ಒಂದು ಹಾಯ್ ಬೆಂಗಳೂರು ಪತ್ರಿಕೆ ಒಂದು ಕಚೇರಿ ಇದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸರ ಜಂಟಿ ಕಾರ್ಯಾಚರಣೆ ಕಿಮ್ಸ್ನ ಕಾರ್ಡಿಯಾಲಜಿ ವಿಭಾಗದಲ್ಲಿ ಪ್ಯಾಥ್ ಲ್ಯಾಬ್ನಲ್ಲಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ. ಇನ್ನು ಕಿಮ್ಸ್ನ ವೈದ್ಯರ ತಂಡ ಚಿಕಿತ್ಸೆ ಕೂಡ ಕೊಡ್ತಿದ್ದಾರೆ. ಮೊನ್ನೆ ಧಾರವಾಡದ ಎಸ್ಡಿಎಂ ಆಸ್ಪತ್ರೆಗೆ ದಾಖಲಾಗಿದ್ರು ರವಿ ಬೆಳಗೆರೆ. ನಿನ್ನೆ ಬೆಳಗ್ಗೆ ಎಸ್ಡಿಎಂನಿಂದ ಡಿಸ್ಚಾರ್ಜ್ ಕೂಡ ಆಗಿರ್ತಾರೆ. ಆದ್ರೆ ಇವತ್ತು ಬೆಳಗ್ಗೆ ರವಿ ಬೆಳಗೆರೆ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಡಿಸ್ಚಾರ್ಜ್ ಆದ ಬಳಿಕ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದ ರವಿ ಬೆಳಗೆರೆ ಇವತ್ತು ನಸುಕಿನ ಜಾವ ರವಿ ಬೆಳಗೆರೆ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಬಲೇಶ್ವರ್. ಕೊನೆಗೂ ಪತ್ರಕರ್ತ ರವಿ ಬೆಳಗೆರೆ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗ ಸದ್ಯಕ್ಕೆ ಅವರು ಚಿಕಿತ್ಸೆ ಪಡಿತಾ ಇದ್ದಾರಾ? ಏನಿದ್ರ ಹಿನ್ನೆಲೆ ಅಂತ ಇಲ್ಲಿ ಬಂಧನವಂತ ನೇರವಾಗಿ ಹೇಳೋದಕ್ಕಿಂತ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬಂಧನದ ಬಗ್ಗೆ ಇನ್ನೂ ಪೊಲೀಸರು ಏನು ಆ ಬಗ್ಗೆ ಖಚಿತಪಡಿಸ್ತಾ ಇಲ್ಲ. ಆದ್ರೆ ತಮ್ಮನ್ನ ವಶಕ್ಕೆ ಪಡೆದುಕೊಂಡು ಈಗ ಕಿಮ್ಸ್ ಆಸ್ಪತ್ರೆಯಲ್ಲಿ ಕ್ಯಾಪ್ ಲ್ಯಾಬ್ ನಲ್ಲಿ ಕಿಮ್ಸ್ ನಿರ್ದೇಶಕರಾದಂತಹ ಹಾಗೂ ಕಿಮ್ಸ್ ಅಧೀಕ್ಷಕರಾದಂತಹ ಡಾಕ್ಟರ್ ಶಿವಪ್ಪ ಅನ್ನೋಶೇಖರ್ ನೇತೃತ್ವದಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡುತ್ತಿರುವಂತದ್ದು. ಚಿಕಿತ್ಸೆಯ ನೇತೃತ್ವ ವಹಿಸಿದಂತ ವೈದ್ಯರನ್ನ ಮತ್ತು ನಾವು ನಿರ್ದೇಶಕರನ್ನ ಮತ್ತು ಅಧೀಕ್ಷಕರನ್ನ ಮಾತನಾಡಿಸುವ ಪ್ರಯತ್ನವನ್ನ ಮಾಡಿದ್ವಿ. ಈಗಲೇ ನಾವು ಏನನ್ನ ಹೇಳಲ್ಲ, ಚಿಕಿತ್ಸೆ ಅಂತ ನಡೆದಿದೆ ಅನ್ನೋ ಮಾತನ್ನ ಅವರು ಹೇಳಿದ್ರು. ಇವತ್ತು ನಸುಕಿನ ಜಾವ ನಿನ್ನೆ ಏನು ಎಸ್ಡಿಎಂ ಆಸ್ಪತ್ರೆಯಿಂದ ಅವರು ಅಜ್ಞಾತ ಸ್ಥಳಕ್ಕೆ ಏನು ತೆರಳಿದ್ರು. ಆದ್ರೆ ಪೊಲೀಸರು ಸಹ ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸರು ಅವರನ್ನ ಅನುವು ಮಾಡಿ ಇದು ಇವತ್ತಿನ ನಸುಕಿನ ಜಾವ ಅವರನ್ನ ವೈದ್ಯಕೀಯ ಚಿಕಿತ್ಸೆಗೆ ಪ್ರಭು. ಓಕೆ, ಥ್ಯಾಂಕ್ ಯು ಮಹಾಬಲೇಶ್ವರ್ ತಮ್ಮೆಲ್ಲ ಮಾಹಿತಿಗಾಗಿ. ಶಾಸಕರ ವಿರುದ್ಧ ಅವಹೇಳನಕಾರಿ ಲೇಖನ ಪ್ರಕಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಪತ್ರಕರ್ತ ರವಿ ಬೆಳಗೆರೆ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸರ ಜಂಟಿ ಕಾರ್ಯಾಚರಣೆ ಇದಾಗಿದೆ. ಕಿಮ್ಸ್ನ ಕಾರ್ಡಿಯಾಲಜಿ ವಿಭಾಗದ ಪ್ಯಾಥ್ ಲ್ಯಾಬ್ನಲ್ಲಿ ಚಿಕಿತ್ಸೆ ಕೂಡ ಕೊಡಲಾಗ್ತಿದೆ ಅವರಿಗೆ. ಮೊನ್ನೆ ಧಾರವಾಡದ ಎಸ್ಡಿಎಂ ಆಸ್ಪತ್ರೆಗೆ ರವಿ ಬೆಳಗೆರೆ ದಾಖಲಾಗಿದ್ರು. ನಿನ್ನೆ ಬೆಳಗ್ಗೆ ಎಸ್ಡಿಎಂನಿಂದ ಅವರು ಡಿಸ್ಚಾರ್ಜ್ ಕೂಡ ಆಗಿರ್ತಾರೆ. ಡಿಸ್ಚಾರ್ಜ್ ಆದ ಬಳಿಕ ಅಜ್ಞಾತ ಸ್ಥಳಕ್ಕೆ ರವಿ ಬೆಳಗೆರೆ ತೆರಳಿದ್ರು. ಇವತ್ತು ಮುಸುಕಿನ ಜಾವ ರವಿ ಬೆಳಗೆರೆ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.